ಗುಡ್ ಮಾರ್ನಿಂಗ್. ನಿಮಗೋಸ್ಕರ ಟಿಪ್ಸ್. ನೀವು ಹೇರ್ಗೆ ತುಂಬ ಥರದ್ದು ಹರ್ಬಲ್ ಆಯಿಲ್ಸು, ಅದು ಇದು ಜಡಿ ಬೂಟಿ ಆಯಿಲ್ಸು ಅದೆಲ್ಲ ಹಾಕ್ತೀರಾ. ತಪ್ಪ ಸರಿನಾ ನನಗೆ ಗೊತ್ತಿಲ್ಲ, ಆದರೆ ಹೇರ್ಗೆ ನಾರ್ಮಲ್ ಆಗಿರೋ ಆಯಿಲೇ ಸಾಕು. ಪ್ಲೈನ್ ಆಗಿರೋ ಕೋಕೋನಟ್ ಆಯಿಲ್, ಎನಿ ಆಯಿಲ್ಸ್ ನಾರ್ಮಲ್ ಆಗಿರೋದು ಸಾಕು. ತುಂಬ ಹೆವಿ ನೀವು ಅದು ಹರ್ಬಲ್ಸ್ ಏನು ಅಂತಂದರೆ ಒಳ್ಳೆಯದೇ, ಆದರೆ ಅದು ತುಂಬ ತಿಕ್ಕಿರುತ್ತೆ, ಒಂಥರ ರಫ್ ಮಾಡುತ್ತೆ, ಸ್ಟ್ರಾಂಗ್ ಮಾಡುತ್ತೆ. ಓಕೆ, ಆದರೆ ಪೂರ್ತಿ ಹೇರಿಂದ ಆಯಿಲಿಂದನೇ ಹೇರ್ ಬರೋದು ಅನ್ನೋದು ನಿಜ ಅಲ್ಲ. ಆಯಿಲಿಂದನೂ ಬರ್ಬೋದು, ನಾವು ಇಂಟೇಕ್ ಏನು ತಗೊಳ್ತೀವಿ ಅದರಿಂದನೂ ಬರ್ಬೋದು, ನಮ್ಮ ಮೆಂಟಲ್ ಹೆಲ್ತಿಂದನೂ ಇರ್ಬೋದು, ಹೆರಿಡಿಟಿಯಿಂದನೂ ಇರ್ಬೋದು. ಸೊ ಯಾವುದನ್ನು ಅಲ್ಲಗೆಳೆಯೋಕ್ಕಾಗಲ್ಲ. ಆದರೆ ನೀವು ಆಯಿಲೇ ಹಾಕದೇ ಇರಲಿ, ನಾನು ಎಷ್ಟು ಒನ್ ಮಂತ್ ಎಲ್ಲ ಆಯಿಲೇ ಹಾಕಲ್ಲ, ಆದರೂ ಹೇರ್ ಬರ್ತಾ ಇರುತ್ತೆ. ಹೇಗೆ ಬರ್ತಾ ಇರುತ್ತೆ? ಹೇಗೆ ಅಂತಂದರೆ ಬಾಡಿನಲ್ಲಿ ಎಲ್ಲವನ್ನೂ ದೇವ್ರು ಕ್ರಿಯೇಟ್ ಮಾಡಿರ್ತಾರೆ. ಯಾವ್ಯಾವ ಟೈಮಿಗೆ ಏನೇನು ಆಗಬೇಕು, ಹೇಗೆ ಏನು ಅನ್ನೋದನ್ನು. ಅದರಿಂದ ಆಯಿಲ್ಸ್ ಯೂಸ್ ಮಾಡುವಾಗ ಪ್ಲೈನ್ ಕೋಕೋನಟ್ ಆಯಿಲು, ಪ್ಲೈನ್ ಮಿಲ್ಲಿಂದ ಸಿಗುತ್ತಲ್ಲ ಆ ಆಯಿಲನ್ನು ಹಾಕಿ. ಅದು ಇದು ನನಗೆ ನನ್ನ ತಮ್ಮ ತಂದು ಕೊಟ್ಟಿದ್ದು ಮೊನ್ನೆ ಲಾಸ್ಟ್ ಮಂತ್. ಈ ಸೌತ್ ಕೇಂದ್ರ ಕಡೆ ಹೋದರೆ ಸಿಗುತ್ತೆ, ಬೇರೆ ಕಡೆನೂ ಸಿಗ್ಬೋದು, ನನಗೆ ಅಷ್ಟು ಐಡಿಯಾಸ್ ಇಲ್ಲ. ಆದರೆ ಮಿಲ್ಲಿಂದ ತಯಾರಾಗಿರೋದು ಪ್ಯೂರ್ ಆಗಿರುತ್ತೆ. ಕೆಲವೊಂದು ಸಲ ಹೇಳ್ತಾರಲ್ಲ ತೆಂಗಿನೆಣ್ಣೆ ಏನಕ್ಕೆ ಊಟಕ್ಕೆ ಬಳಸಿ ಅಂತ. ಊಟಕ್ಕೆಲ್ಲ ಎಲ್ಲಿ ತೆಂಗಿನೆಣ್ಣೆ ಬಳಸಲಿಕ್ಕಾಗುತ್ತೆ? ಇಷ್ಟೊಂದು ಕಾಸ್ಟ್ಲಿ ಇರುತ್ತೆ ಅಲ್ವಾ? ಬಳಸ್ಬೋದು, ತುಂಬ ರಿಚ್ ಎಲ್ಲ ಇದ್ದರೆ ಬಳಸ್ಬೋದು ಅನಿಸುತ್ತೆ. ಆದರೆ ಮ್ಯಾಂಗ್ಳೂರಿಯನ್ಸ್ ಮೋಸ್ಟ್ಲಿ ತೆಂಗಿನೆಣ್ಣೆನ ಯೂಸ್ ಮಾಡ್ತಾರೆ ತುಂಬ. ಸೊ ಹಾಗೆ ತಲೆ ಕೂದಲಿಗೆ ತೆಂಗಿನೆಣ್ಣೆನೇ ಯೂಸ್ ಮಾಡಿ. ಏನು ಅಂತಂದರೆ ವಾರಗಟ್ಟಲೆ ತೆಂಗಿನೆಣ್ಣೆ ಹಾಕಿ ತಲೆ ಕೂದಲಲ್ಲಿ ಬಿಡೋದು ಒಳ್ಳೆಯದಲ್ಲ ನನ್ನ ಲೆಕ್ಕದಲ್ಲಿ. ಅದು ಸ್ಮೆಲ್ ಸಹ ಬರುತ್ತೆ, ಅದ್ಮೇಲೆ ಡಸ್ಟ್ ಸಹ ಕೂತ್ಕೊಂಡ್ರೆ ಅದು ಬೇರೆ ಬೇರೆ ಥರದ್ದು ಈಗ ಪ್ರಾಬ್ಲಮ್ ಆಗುತ್ತೆ. ಸ್ಕ್ಯಾಲ್ಪಿ ಪ್ರಾಬ್ಲಮ್ ಆಗುತ್ತೆ. ಹೇರ್ ನೋಡಿ ನಿಮಗೆ ಎಷ್ಟು ಚಿಕ್ಕದಿದೆ, ಅದಕ್ಕೆ ಎಷ್ಟು ಸ್ಟ್ರೆಂತ್ ಬೇಕಾಗ್ಬೋದು, ಆಯಿತಾ? ನೀವು ಅಷ್ಟು ಹಾಕಿ ಇದ್ದರೆ ಅದು ಹೇಗೆ ಈಗ ನಮ್ಮ ಥರನೇ ಸ್ಕಿನ್ನು ಬ್ರೀತ್ ಮಾಡಬೇಕು, ಉಸಿರಾಡಬೇಕು, ಕಣ್ಗಳು ನೋಡಬೇಕು, ಮೂಗು ಇದು ಮಾಡಬೇಕು, ಹಾಗೇ ಅಲ್ವಾ ಹೇರ್ ಸಹ. ಸೊ ಹೇರನ್ನು ಕೇರ್ ಮಾಡಲಿಕ್ಕೆ ಲೈಟ್ ಬಿಸಿ ಮಾಡಿಬಿಟ್ಟು ಆಯಿಲನ್ನು ಹಚ್ಚಿ, ಸ್ನಾನಕ್ಕಿಂತ ಮುಂಚೆ ಒಂದು 20 ಮಿನಿಟ್ಸ್, ಹಾಫ್ ಆನ್ ಅವರ್ ಆ ಥರ ಹಚ್ಕೊಳ್ಳಿ. ಇಲ್ಲ ಹಚ್ಚಲೇಬೇಕು ಅಂತಂದರೆ ಹಾಕ್ಕೊಳ್ಳಿ. ವಾರಗಟ್ಟಲೆ ಎಲ್ಲ ತಲೆಯಲ್ಲಿ ಬಿಟ್ಬಿಡಿ. ಆದರೂ ಮಕ್ಕಳಿಗೆಲ್ಲ ಹಚ್ಚಬೇಕಾಗುತ್ತೆ. ಲೈಟಾಗಿ ಹಚ್ಚಿ, ತುಂಬ ಸ್ಟಿಕ್ಕಿ ಇಲ್ಲದ ಆಯಿಲ್ಗಳು ಸಹ ಇದೆ, ಆಲ್ಮಂಡ್ ಆಯಿಲ್, ತುಂಬ ಥರದ ಆಯಿಲ್ಗಳಿದೆ, ಅದನ್ನು ಹಚ್ಕೊಳ್ಳಿ. ಆಮೇಲೆ ಹರ್ಬಲ್ ಮಾಡ್ಕೋಬೇಕು ಅಂತಂದರೆ ಮನೆಯಲ್ಲೇ ತುಂಬ ಇದೆ, ನೆಕ್ಸ್ಟ್ ಹೇಳ್ತೀನಿ ನಾನು ಏನೆಲ್ಲ ಮಾಡ್ಕೋಬೋದು. ಆದರೆ ಕಂಡೀಷನ್ ಏನು ಅಂತಂದರೆ ಮಾಡಿ ವಾರಗಟ್ಟಲೆ ಎಲ್ಲ ಇಟ್ಬಿಟ್ಟು ಹಾಕಬೇಡಿ. ಯಾಕೆ ಅಂತಂದರೆ ಅದೊಂಥರ ಸ್ಮೆಲ್ ಬರುತ್ತೆ. ನಿಮಗೆ ಗೊತ್ತಿರ್ಬೋದು, ಹರ್ಬಲೆಲ್ಲ ಆಯಿಲ್ ಹಾಕಿರೋದು ಹೇರ್ ನಾವು ಬ್ಲೋ ಡ್ರೈ ಮಾಡುವಾಗ, ಐರನಿಂಗ್ ಮಾಡುವಾಗ, ವಾಶ್ ಮಾಡುವಾಗ, ಹೇರ್ ಕಟ್ ಮಾಡುವಾಗ, ಬರುವಾಗ, ಸೆಟ್ ಮಾಡುವಾಗ ಒಂಥರ ಸ್ಮೆಲ್ ಇರುತ್ತೆ. ಪ್ಲಸ್ ರಫ್ ಸಹ ಇರುತ್ತೆ ಅದು, ಏಕೆಂದರೆ ಲೇಯರ್ ಬೈ ಲೇಯರ್ ಕೂತಿರುತ್ತೆ ಅದರದ್ದು ಹರ್ಬಲ್ದು. ಇದು ರಾಂಗ್ ಅಲ್ಲ, ಆದರೆ ಲೈಟಾಗಿರೋದನ್ನು ಹಾಕಿ. ಹೇರ್ ತುಂಬ ಜೋಪಾನವಾಗಿ ಇರುವಂಥದ್ದು, ಅದನ್ನು ಅಷ್ಟೇ ಕೇರ್ ಮಾಡಬೇಕು. ಇನ್ನೂ ಹೇಗೆಲ್ಲ ಕೇರ್ ಮಾಡ್ಬೋದು ಅದನ್ನು ಹೇಳ್ತೀನಿ. ಆ್ಯಕ್ಚುಲಿ ನಾನು ಸಹ ಕೇರು ಮಾಡ್ತೀನಿ, ಅದು ಮೂಡ್ಸ್ ಮೇಲೆ ಡಿಪೆಂಡ್. ಇನ್ಮೇಲಂತೂ ವೀಡಿಯೋಗೋಸ್ಕರ ಮಾಡಲೇಬೇಕಲ್ಲ. ನನ್ನ ಕಸ್ಟಮರ್ಸ್ ಬಂದು ಬೈತಾ ಇರ್ತಿದ್ರು, ಮೊದಲೆಲ್ಲ ತುಂಬ ಚೆನ್ನಾಗಿ ಹೊರಟು ಬರ್ತಾಯಿದೆ, ಹೊರಡೋದೇ ಇಲ್ಲ, ಪಾರ್ಲರ್ ಅವ್ರ ಥರ ಕಾಣೋದೇ ಇಲ್ಲ, ಸಲೂನ್ ಇರೋರ ಥರ ಕಾಣೋದೇ ಇಲ್ಲ ಅಂತ. ಎಲ್ಲ ಟೈಮಲ್ಲೂ ಒಂದೇ ಥರ ಇರೋಕ್ಕಾಗಲ್ಲ. ಈಗ ಇದೊಂದು ಟಾಸ್ಕ್ ನನಗೆ, ಬೆಳಗ್ಗೆ ಎದ್ಬಿಟ್ಟು ಎಲ್ಲರ ಇದು ಮಾಡ್ಕೊಂಡು ಪ್ರಿಪೇರ್ ಆಗಿರಲ್ಲ. ಈಗ ಬೆಳಗ್ಗೆನೇ ಈಗ ಬರುವಾಗ ಹೀಗೆ ಹೇಳುವ ಅಂತ ಅನಿಸ್ತು, ಹೀಗೆ ಹೇಳಿದೆ. ರಾಂಗ್ ಏನಾದರೂ ಇದ್ದರೆ ರೈಟ್ ಮಾಡ್ಕೊಳ್ಳಿ. ಎಲ್ಲ ಫಾಲೋ ಮಾಡಬೇಕು ಅಂತಲೂ ಏನಿಲ್ಲ, ಆದರೆ ನಿಮಗೆ ಯೋಚನೆ ಮಾಡಿ ಸರಿ ಅನಿಸಿದರೆ ಮಾತ್ರ ಫಾಲೋ ಮಾಡಿ. ಪ್ಲಸ್ ಶೇರ್ ಮಾಡಿ. ಜಾಗ್ರತೆ ವಹಿಸಿ, ಮಕ್ಕಳಿಗೆ ಹಾಕುವಾಗನೂ ಅಷ್ಟೇ ಜಾಗ್ರತೆ ವಹಿಸಿ. ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ನೋಡ್ತಾ ಇರೋದಕ್ಕೆ. ತುಂಬ ವೀಡಿಯೋಸ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಬ್ಲೆಸ್ ಮೀ. ಹ್ಯಾವ್ ಎ ನೈಸ್ ಡೇ. ಗಾಡ್ ಬ್ಲೆಸ್ ಯು.